ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಗೆ ಪ್ರತೀಕಾರ ಬೇಕೇ ಬೇಕು ಅಂತ ಹೇಳಿ ದೇಶವಾಸಿಗಳು ಕೇಳ್ತಾ ಇದ್ದಾರೆ. ಪ್ರತೀಕಾರಕ್ಕೆ ಭಾರತ ಕೂಡ ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ಬಟ್ ಹೇಗೆ ಯಾವಾಗ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಉಗ್ರರ ದಾಳಿಗೆ ಪ್ರಧಾನಿ ಮೋದಿ ಸೇಡಿನ ಶಪಥವನ್ನ ಮಾಡಿದ್ದಾರೆ. ಉಗ್ರರ ದಾಳಿಗೆ ಪ್ರತೀಕಾರಕ್ಕೆ ಮೋದಿ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಎಲ್ಲಿ, ಹೇಗೆ, ಯಾವಾಗ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಮಿಷನ್ ಸೀಕ್ರೆಟ್ ರಿವೀಲ್ ಮಾಡ್ತಾ ಇಲ್ಲ ಸರ್ಕಾರ, ಅದು ಮಾಡೋದು ಕೂಡ ಇಲ್ಲ. ಆ ಮಿಷನ್ ಸಕ್ಸಸ್ ಆದಮೇಲೆ ಗೊತ್ತಾಗೋದು. ಪ್ರತೀಕಾರದ ಸ್ವರೂಪವನ್ನ ಭಾರತೀಯ ಸೇನೆ ಬಿಚ್ಚಿಟ್ಟಿಲ್ಲ. ಊಹೆಗೂ ಮೀರಿದಂತಹ ದಾಳಿ ಅಂಥೇಳಿ ಬಿಹಾರದ ನೆಲದಲ್ಲಿ ನಿಂತು ಅತ್ಯುಗ್ರ ಘೋಷಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಹಾಗಾಗಿಯೇ ಇದೊಂದು ಘೋಷಣೆ ಸರ್ಕಾರದಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಭಾರತದಲ್ಲಾಗ್ತಾ ಇರುವಂತಹ ರಣತಂತ್ರ ಪಾಕಿಸ್ತಾನದ ತೊಡೆಯನ್ನು ನಡುಗಿಸ್ತಾ ಇದೆಯಂತೆ. ಹೆಂಗಾದರೂ ಮಾಡಿ ಭಾರತದಿಂದ ನಾವು ರಕ್ಷಣೆ ಪಡ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರೋ ಬರೋ ಎಲ್ಲ ಪ್ರಯತ್ನವನ್ನು ಕೂಡ ಪರಮ ಪಾಪಿ ಪಾಕಿಸ್ತಾನ ಮಾಡ್ತಾ ಇದೆ. ಬಟ್ ಯಾವ ರೀತಿಯ ಕಾರ್ಯಾಚರಣೆ ಆಗುತ್ತೆ, ಹೇಗೆ ವಿಷಸರ್ಪದ ಹೆಡೆ ಮೇಲೆ ಹೊಡೆಯುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಬಹುತೇಕ ಇನ್ನೆರಡು ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ಅಟ್ಯಾಕ್ ಮಾಡೋದು ಶತಸಿದ್ಧ. ಬಟ್ ಹೇಗೆ, ಈ ವಿಚಾರದಲ್ಲಿ ಮೋದಿ ಮೀನಿನ ಹೆಜ್ಜೆ ಇಡ್ತಿದ್ದಾರೆ. ಅವರ ಲೆಕ್ಕಾಚಾರವನ್ನೇ ಪ್ರಿಡಿಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ನಮೋ ನಿಗೂಢ ನಡೆ ಮೀನಿನ ಹೆಜ್ಜೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಸರಣಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಿನ್ನೆ ಬೆಳಗ್ಗೆ ಒಂದರ ಹಿಂದೆ ಒಂದರಂತೆ ಮೀಟಿಂಗ್ಗಳಾಗಿರುವಂತಹದ್ದು. ಸಂಜೆ ಆಗ್ತಾ ಇದ್ದಂತೆ ಮತ್ತೊಂದು ಸೀಕ್ರೆಟ್ ಮೀಟಿಂಗನ್ನು ಕೂಡ ಪ್ರಧಾನಿ ಮಾಡಿದ್ದಾರೆ. ಇದರಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಕೂಡ ಭಾಗಿಯಾಗಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಈ ಮೀಟಿಂಗ್ನಲ್ಲಿ CDS 3 ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿರೋದು. ಜೊತೆಗೆ ಎರಡನೇ ಬಾರಿಗೆ ಸೇನಾ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. PM ಮೋದಿ ಸರಣಿ ಸಭೆಗಳ ಲೆಕ್ಕಾಚಾರ ಏನು ಅನ್ನೋದನ್ನೇ ಅಂದಾಜು ಮಾಡೋದಕ್ಕಾಗ್ತಾ ಇಲ್ಲ. ಒಂದೆರಡು ದಿನಗಳಲ್ಲಿ ಸೇನೆಯಿಂದ ಬಿಗ್ ಪ್ಲ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಅದು ಏರ್ ಸ್ಟ್ರೈಕ್ ಅಥವಾ ಅದಕ್ಕೂ ಮೀರಿ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಹೇಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಭಾರತೀಯ ಸೇನೆ ಮುಂದಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ.